ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ. ಜಿ.ವಿ. ಅಯ್ಯರ್ ವಿರಚಿತ ಈ ಗೀತೆನ ನಾವೆಲ್ಲರೂ ಕೇಳಿದಿವಿ, ಹಾಗೆ ಸಿನಿಮಾದಲ್ಲಿ ಕೂಡ ನೋಡಿದಿವಿ. ಅಂದರೆ ಹಸುವಿನಿಂದ ಯಾವೆಲ್ಲ ರೀತಿ ಉಪಯೋಗ ಇದೆ, ಮನುಷ್ಯನಿಂದ ಆಗದೇ ಇರುವಂತಹ ಉಪಯೋಗ ಒಂದು ಜಾನುವಾರುವಿನಿಂದ ಯಾವ ರೀತಿ ಪ್ರಪಂಚಕ್ಕೆ ಬೆಳೆಗೆ ಉಪಯೋಗ ಆಗುತ್ತೆ ಅನ್ನೋದು ನಮಗೆ ಈ ಗೀತೆಯಿಂದ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಹಸು ಬದುಕಿದ್ದಾಗಲೇ ಅಲ್ಲ, ಅದು ಸತ್ತಾಗ್ಲೂ ಕೂಡ ಅದರಿಂದ ಬಹಳಷ್ಟು ಉಪಯೋಗಗಳಿದೆ. ಅದರಿಂದ ಬಹಳಷ್ಟು ಉಪಯುಕ್ತವಾದಂತಹ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಏನಂದ್ರೆ ಹಸು ಸತ್ತ ನಂತರ ಈ ಹಸುವಿನಿಂದ ಸಿಗುವಂತಹ ಮೂಳೆ, ಗೊರಸು ಮತ್ತು ಕೊಂಬುಗಳನ್ನ ಕಾಯಿಸಿದಾಗ ಟ್ಯಾಲೋ ಎನ್ನುವಂತಹ ವಿಶೇಷ ಬಗೆಯ ಎಣ್ಣೆ ದೊರೆಯುತ್ತೆ. ಇದು ಕೆಲವು ವರ್ಷಗಳ ಹಿಂದಿನವರೆಗೂ ಚೂಯಿಂಗ್ ಗಮ್ ತಯಾರಿಕೆಯಲ್ಲಿ ಮತ್ತೆ ಬೇಕರಿ ಖಾದ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು. ಈಗ ಈ ಎಣ್ಣೆಯನ್ನ ಬ್ರೇಕ್ ಫ್ಲೂಯಿಡ್ ಮತ್ತೆ ಜೆಟ್ ವಿಮಾನಗಳ ಕೀಲೆಣ್ಣೆಯ ಉತ್ಪಾದನೆಗೆ ಕಚ್ಚಾ ಪದಾರ್ಥವಾಗಿ ಬಳಸಲಾಗ್ತಾ ಇದೆ. ಕೃತಕ ಕಣ್ಣೀರು ಸುರಿಸೋದಕ್ಕೆ ಸಿನಿಮಾದಲ್ಲಿ ಅಥವಾ ಈ ನಾಟಕಗಳಲ್ಲಿ ಬಳದುಕೊಳ್ಳುವಂತಹ ಗ್ಲಿಸರಿನ್ ಮತ್ತೆ ವಾಟರ್ ಪ್ರೂಫಿಂಗ್ ಅಂಟುಗಳು ಕೂಡ ಇದೇ ಟ್ಯಾಲೋದಿಂದಲೇ ಬರುತ್ತೆ. ಕಿವಿಗೆ ಮತ್ತು ಕಣ್ಣಿಗೆ ಹಾಕುವ ಹನಿಗಳು, ಕೆಮ್ಮಿನ ಔಷಧಗಳು, ಹೇರ್ ಕಂಡೀಷನರ್ ಮತ್ತು ಶ್ಯಾಂಪುವಿನ ತಯಾರಿಕೆಗೆ ಇದೇ ಗ್ಲಿಸರಿನ್ ಮೂಲದ್ರವ್ಯವಾಗಿ ಬಳಕೆ ಆಗ್ತಾ ಇದೆ. ಇದರಿಂದನೇ ಬಣ್ಣದ ಇಂಕು, ಪೇಂಟ್ನ ಪಾಲಿಷ್ಗಳು, ಕಾರಿನ ಇಂಧನ, ಚಳಿಯಲ್ಲೂ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುವ ಆಂಟಿಫ್ರೀಜ್ ಮಿಶ್ರಣಗಳು ತಯಾರಾಗ್ತಾ ಇದೆ. ಮೋಂಬತ್ತಿ, ಸಾಬೂನು ಮತ್ತು ಡಿಟರ್ಜೆಂಟ್ ತಯಾರಿಕೆಗೂ ಕೂಡ ಈ ಟ್ಯಾಲೋ ಎಣ್ಣೆಯೇ ಮೂಲ ವಸ್ತುವಾಗಿ ಬಳಕೆ ಆಗ್ತಾ ಇದೆ. ಆಹಾರ ವಸ್ತುಗಳನ್ನ ಪ್ಯಾಕಿಂಗ್ ಮಾಡೋದಕ್ಕೆ ಬಳಸುವಂತಹ ವಿಶೇಷ ಬಗೆಯ ಎಣ್ಣೆ ಕಾಗದ ಮತ್ತು ಹಲವು ಬಗೆಯ ಆಂಟಿಬಯೋಟಿಕ್ ಔಷಧಗಳು ಕೂಡ ಈ ಟ್ಯಾಲೋ ಇಂದಲೇ ತಯಾರಾಗ್ತಾ ಇದೆ. ಅಂದ್ರೆ ಗೋವು ಬದುಕಿದ್ರೂ ಲಕ್ಷ, ಸತ್ರೂ ಲಕ್ಷ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಲ್ವಾ? 2024-25ನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಿಂಗಾರು ಹಂಗಾಮಿನಲ್ಲಿ ಘೋಷಿಸಲಾಗಿದೆ. ಮೈಸೂರು ತಾಲೂಕಿನ ವರುಣ, ಜಯಪುರ, ಇಲವಾಲ ಹೋಬಳಿಗಳಿಗೆ ಟೊಮೆಟೊ ಬೆಳೆ ಆಯ್ಕೆಯಾಗಿದ್ದು, ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 1,41,500 ರೂಪಾಯಿಗಳು. ರೈತರು ಪಾವತಿಸಬೇಕಾದ ವಿಮಾ ಕಂತಿನ ಮೊತ್ತ 7,075 ರೂಪಾಯಿ ಆಗಿರುತ್ತದೆ. ಈ ಯೋಜನೆಯಡಿ ಬೆಳೆ ಸಾಲ ಪಡೆಯದ ರೈತರು ನಿಗದಿತ ಅರ್ಜಿಯೊಂದಿಗೆ ಪ್ರಸಕ್ತ ಸಾಲಿನ ಪಹಣಿ, ಆಧಾರ್ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳನ್ನು ಹತ್ತಿರದ ಬ್ಯಾಂಕ್ ಅಥವಾ ಗ್ರಾಮ 1 ಅಥವಾ ನಾಗರಿಕ ಸೇವಾ ಕೇಂದ್ರದಲ್ಲಿ ನೋಂದಾಯಿಸಬಹುದಾಗಿದೆ. ವಿಮಾ ಕಂತು ಪಾವತಿಸಲು ಕಡೆಯ ದಿನಾಂಕ ಡಿಸೆಂಬರ್ 16, 2024. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಜಯಪುರ ಹೋಬಳಿ ಮತ್ತು ಇಲವಾಲ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9986086262. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9986086262. ವರುಣ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 7259592484 7259592484. ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ಮೈಸೂರು ಜಿಲ್ಲಾ ಪಂಚಾಯತ್ನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.